ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಯತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಬೋರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತಸಾರದಲ್ಲಿ 5ನೇ ಸಂಧಿ ವ್ಯಾಪ್ತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ದೇವರ ವಿಶೇಷವಾಗಿ ಆಯಾ ವಸ್ತುಗಳಲ್ಲಿ ನಿಂತು ಆಯಾ ವಸ್ತುಗಳಿಗೆ ಆಯಾ ಸಾಮರ್ಥ್ಯವನ್ನ ತಂದು ಕೊಟ್ಟಿರುವಂತ ಭಗವಂತ, ಅದು ವಿಭೂತಿ ರೂಪ ಅಂತೀವಿ. ಅದು ಹೇಗಿದ ಎಷ್ಟಿದ ಎಲ್ಲವೂ ಇಲ್ಲಿ ಹೇಳಿ ಅವನೇ ಭಗವಂತ. ಆ ಭಗವಂತ ಬೇರೆ ಅಲ್ಲಿ ಇರೋದು ಮಾತ್ರ ಅಲ್ಲ, ಇಲ್ಲಿ ನಮ್ಮ ಹೃದಯದಲ್ಲೇ ನಿಂತು ನಮಗೆ ಕಾಲ ಕಾಲಕ್ಕೆ ನಮ್ಮ ಕರ್ಮಕ್ಕನುಗುಣವಾಗಿ ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಎಲ್ಲ ರೀತಿಯಾದಂತ ಆಲಸ್ಯ ಎಲ್ಲವೂ ವಿನೋದ ಎಲ್ಲವೂ ಅವನೇ ಮಾಡಿಸ್ತಾನೆ ಅಂತ ಹೇಳಿ, ಆಮೇಲೆ ಆ ಭಗವಂತನನ್ನ ಹೇಗೆ ನಾವು ಹೇಗೆ ಅವನನ್ನ ಚಿಂತನೆ ಮಾಡೋದು, ಅದಕ್ಕೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಆ ಭಗವಂತ ಎಲ್ಲದಲ್ಲಿನೂ ಇದ್ದಾನೆ. ನಮ್ಮ ಹೃದಯದಲ್ಲಿ ಇದ್ದು ಎಲ್ಲವೂ ಮಾಡಿಸುವ ಭಗವಂತ ಈ ದೇಹದಿಂದ ನಮಗೆ ಸಿಕ್ಕಿರುವಂತಹ ಸಂಪತ್ತು, ದೇಹದಲ್ಲಿ ಇರುವಂತ ಎಲ್ಲ ಇಂದ್ರಿಯಗಳು ಗೋಳಕಗಳು ಎಲ್ಲದಲ್ಲಿನೂ ಅವನು ವ್ಯಾಪಿಸಿ ನಿಂತು ಆಯಾ ಕಾರ್ಯಗಳನ್ನ ಮಾಡಿಸ್ತಾನೆ. ಮತ್ತು ನಮಗೆ ಈ ದೇಹ ಸಂಬಂಧಿಗಳಾದಂತ ಹೆಂಡತಿ ಮಕ್ಕಳು ಸೊತ್ತು ಸಂಪತ್ತು ಎಲ್ಲವನ್ನು ಅವನೇ ಮಾಡಿದ್ದಾನೆ. ಅದು ಮಾತ್ರ ಇಲ್ಲ, ಎಲ್ಲ ಕಾರಣದಲ್ಲಿನೂ ಇದ್ದಾನೆ, ಕಾಸ್ ಅಂಡ್ ಇಫೆಕ್ಟ್ ಅಲ್ಲಿನೂ ಇದ್ದಾನೆ. ಇಷ್ಟು ಎಲ್ಲ ಮಾಡಿ ನಮಗೆ ಪ್ರೇರಣೆ ಕೊಟ್ಟು ನಮ್ಮಿಂದ ಎಲ್ಲವನ್ನೂ ಮಾಡಿಸ್ತಾನೆ. ಭಾವ ದ್ರವ್ಯ ಕ್ರಿಯಾ ಅಂತ ಹೇಳಿ ಅದನ್ನ ವಿವರಣೆ ಮಾಡುತ್ತಾ ಆ ಪೂಜಾ ಇಷ್ಟು ಮಾಡುವ ಭಗವಂತ ನಮಗೆ ಅವರನ್ನ ಪೂಜೆ ಮಾಡ್ಲಿಕ್ಕೆ ಸಾಧನ ಸಾಮಗ್ರಿಗಳು ಇಲ್ಲ, ನಾವು ಬಡವರು, ನಮ್ಗೆ ಏನು ಇಲ್ಲ, ಮನೆಯಲ್ಲಿ ಇಲ್ಲ, ನಾವು ಹೊರಗಡೆ ಸಂಚಾರ ಮಾಡ್ತಾ ಇದ್ದೀವಿ, ಟ್ರಾವೆಲ್ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಈ ಎಕ್ಸ್ಕ್ಯೂಸ್ ಬೇಕಾಗೇ ಇಲ್ಲ ಅಂತಾನೆ. ಯಾಕೆಂದ್ರೆ ಬಾಹ್ಯ ಪೂಜೆ ಆಂತರಿಕ ಪೂಜೆ. ಇಲ್ಲಿ ಮನಸ್ಸಲ್ಲಿ ಇರುವಂತ ಆ ಒಂದು ಚಿಂತನೆ ಅದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಎಲ್ಲ ಸಾಮಗ್ರಿ ಎಲ್ಲ ಪಂಚಭೂತದಲ್ಲಿ ಇರುವಂತ ಅದರ ಧರ್ಮಗಳಾದಂತ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲದಲ್ಲಿನೂ ಅದರಿಂದ ಆಗುವಂತ ಅನೇಕ ವಸ್ತುಗಳು, ಇದು ಎಲ್ಲದಲ್ಲಿನೂ ಭಗವಂತನೇ ನಿಂತು ಮಾಡುತ್ತಾನ ಅಂತ ನಾವು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡುವ ಮೂಲಕವಾಗಿ ಏನು ಅದು ಹೇಳ್ತಾರಲ್ಲ, ಆ ಭಾವನೆ ತಾವಕನು ತಾನೆಂದು ನಾನು ನಿನ್ನವ ನನ್ನ ಸೊತ್ತು ಎಲ್ಲವೂ ನಿನ್ನ ಅಧೀನ, ಎಲ್ಲವೂ ನಿನ್ನ ಅಧೀನ ಅಂತ ಮಾಡಿದ್ದಾನೆ. ಇದಕ್ಕೆ ಉದಾಹರಣೆ ಬೇಕು. ಸುಮ್ಮನೆ ದಾಸರು ಹೇಳ್ತಾರೆ, ಶಾಸ್ತ್ರ ಹೇಳತ್ತಂದ್ರೆ ಶಾಸ್ತ್ರದಲ್ಲಿ ಎಲ್ಲಿ ಏನು ಅಂದ್ರೆ ಗಜೇಂದ್ರನ ಒಂದು ಉಲ್ಲೇಖನ ಮಾಡಿದ್ದಾರೆ. ಆಮೇಲೆ ಈ ತರ ಈ ಧ್ಯಾನಕ್ಕೆ ತಂದುಕೋ ಅಂತ, ಅದು ಮುಖ್ಯ ಅಂತ. ಧ್ಯಾನ ಚಿಂತನೆ, ಧ್ಯಾನ ಅಂದ್ರೆ ಏನು? ಆ ಆಂತರಿಕ ಪೂಜೆ ಆಂತರಿಕ ಚಿಂತನೆಯ ಒಂದು ಪ್ರಭೇದ. ಅದು ಆಂತರಿಕ ಮನಸ್ಸು ಒಳಗೆ ಸದಾ ಚಿಂತನೆ. ಇದು ಯಾರು ಮಾಡಿದ್ದಾರೆ ಅಂದ್ರೆ ಚತುರ್ಮುಖನೇ ಮಾಡಿದ್ದಾನೆ ಅಂತ ಆ ಒಂದು ಎಕ್ಸಾಂಪಲ್. ಯಾವಾಗಲೂ ದೊಡ್ಡವರು ಮಾಡಿದ್ದು ತಂದೆಯಾದಂತ ಎಲ್ಲರಿಗೇನು ತಂದೆಯಾದಂತ ಚತುರ್ಮುಖನೇ ಮಾಡಿದ್ದಾನೆ. ಅವನು ಮಕ್ಕಳು ನಾವು, ಡೈರೆಕ್ಟ್ ಆಗಿಲ್ಲ, ಅವನ ಮಕ್ಕಳು ನಾವು. ಅವನ ಮಾಡಿ ತೋರಿಸಿದ್ದನ್ನ
ದೇವತೆಗಳು ಎಲ್ಲರೂ ಮಾಡಿದ್ದಾರೆ, ಜ್ಞಾನಿಗಳೂ ಮಾಡಿದ್ದಾರೆ, ಪಾಮರರಾದಂತ ನಾವು ಅದನ್ನ ಮಾಡಬೇಕು ಅಂತ ಹಾಗೆ ಮಾಡಿದ್ರೆ ದೇವರು ಒಲಿತಾನೆ ಅಂತ 13ನೇ ಪದ್ಯದಲ್ಲಿ ಹೇಳಿ 14ನೇ ಪದ್ಯದಲ್ಲಿ ಆ ದೇವರಿಗೆ ಎಲ್ಲವೂ ಏನು ನಮಗೆ ಸುಲಭವಾಗಿ ದೇಹ ಕೊಟ್ಟಿದ್ದಾನೆ, ದೇಹದಲ್ಲಿ ಎಲ್ಲವೂ ಇದೆ, ಅದನ್ನ ನಾವು ಪ್ರತಿನಿತ್ಯ ಮಾಡುವ ಈ ಕಾರ್ಯಗಳು, ಆ ಒಂದು ಎದ್ದ ಕ್ಷಣದಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಈ ದೇವರು ಇರುವಂತ ಮನೆ ಇದು, ಈ ಮನೆಗೆ ನಾನು ಮಾಡುವಂಥದ್ದು, ಈ ಮನೆಯನ್ನ ಸ್ವಚ್ಛಗೊಳಿಸೋದು, ಹೀಗೆ ಚಿಂತನೆ ಮಾಡಬೇಕು ಅಂತ ಅಲ್ಲಿ 14ನೇ ಪದ್ಯ ಹೇಳಿ 15ನೇ ಪದ್ಯದಲ್ಲಿ ಈ ಮಾನವ ಜನ್ಮ ಬಂದಾಗ ಜಸ್ಟ್ ಇದು ಮಾಡೋದು ಮಾತ್ರ ಅಲ್ಲ, ಈವಾಗ ನಮಗೆ ಬರುವಂತ ರೋಗ ರುಜಿನಗಳಾಗಲಿ ಕಷ್ಟಗಳಾಗಲಿ ಪ್ರತಿನಿತ್ಯ ಇದ್ದೇ ಇದೆ ನಮಗೆ. ಆ ಕಷ್ಟಗಳು ಅದಕ್ಕೆ ಕಾರಣವಾದಂತ ಪಾಪ. ಅದೇ ಹೇಳ್ತಾರ, ಒಂದು ಮಾನವ ಜನ್ಮ ಬಂದು ಈ ಪ್ರಜ್ಞೆ ಬಂದ್ರ ಅದನ್ನೇ ಒಂದು ನಿಮಿತ್ತವಾಗಿ ಮಾಡಿ ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡಿರುವಂತ ಪಾಪಗಳ ಎಷ್ಟಾಗತ್ತೋ ಎಷ್ಟು ಜ್ಞಾನದಿಂದ ಆ ಕರ್ಮಗಳನ್ನ ಕಳಚಿಕೋಬಹುದು ಅಂಬೋದನ್ನು ಈ ಪದ್ಯದಲ್ಲಿ ಅದನ್ನ ಹೇಳಿಲ್ಲ. ಆ ಪಾಪ ಕರ್ಮಗಳು ಪಾದುಕೆಗಳು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಇದು ಅಲ್ಲಿ ಹೇಳಿರುವಂತ ಇದು ದೇವರ ಪೂಜೆಯಲ್ಲಿನ ಉಪಚಾರ, ಅಂದ್ರೆ ಷೋಡಶ ಉಪಚಾರ ಮಾಡ್ತೀವಿ. ಬಾಹ್ಯ ಪೂಜೆಯಲ್ಲಿ ಷೋಡಶ ಉಪಚಾರ ಮಾಡಿ ಅದಕ್ಕೆ ಅನುಪಚಾರಗಳು, ಅಂದ್ರೆ ಅದಕ್ಕೆ ಆದ ಮೇಲೆ ಒಂದು 6 ಉಪಚಾರಗಳ ಪೂಜೆಗಳನ್ನು ಸಮರ್ಪಣೆ ಮಾಡ್ತೀವಿ. ಅದರಲ್ಲಿ ಪಾದಕ್ಕೆ ಸಮರ್ಪಣೆ ಇತ್ಯಾದಿಗಳು ಇದೆಲ್ಲನೂ ಛತ್ರ ಚಾಮರ ಅದೂ ಬರುತ್ತೆ ಅದಕ್ಕೆ. ಸೊ ಅದೂ ಆಗತ್ತೆ ಅಂತ ಅದನ್ನ ಹೇಳಿ ಈ ಪದ್ಯದಲ್ಲಿ ಅದು ಮಾತ್ರ ಅಲ್ಲ, ನಾವು ಮಾಡುವಂತ ಇಲ್ಲಿ ಒಂದು ಕ್ವಶನ್ ನಮ್ಗೆ ಬರುತ್ತೆ, ಹೇಗೆ ಸಾಧ್ಯ ಆಗತ್ತ, ಆ ಒಂದು ಪಾಮರರಿಗೆ ಇದು ಹೇಗೆ ಸಾಧ್ಯ ಆಗೋದು ತುಂಬಾ ಕಷ್ಟ ಆಗತ್ತಲ್ಲ ಅಂತ ಚಿಂತನೆ ಮಾಡಿದಾಗ ಇದು ಸಾಧ್ಯ ಆಗತ್ತ. ಮನವಚನ ಕಾಯಗಳಿಂದ ಮಾಡುವಂಥದ್ದು ಪ್ರತಿ ಒಂದು ಆ ದೇವರ ಪೂಜೆ ಆಗತ್ತ ಅಂತ ಇಲ್ಲಿ ಈ ಪದ್ಯದಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಸೊ ಈ ಪದ್ಯದಲ್ಲಿ ಹೇಳುವಾಗ ಮನವಚನ ಕಾಯಕ ಪ್ರದಕ್ಷಿಣ ಅನುದಿನವೂ ಪ್ರತಿದಿನವೂ ನಾವು ಮನವಚನ ಕಾಯದಿಂದ ದೇವರನ್ನ ಸ್ಮರಣೆ ಮಾಡಬೇಕು, ಅರ್ಪಣೆ ಮಾಡಬೇಕು ಅಂಬೋದನ್ನ ಈ ಪದ್ಯದಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಮನವಚನ ಕಾಯ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ನಾವು ಮನಸ್ಸು ಇಟ್ಟು ನಾವು ಪೂಜೆಯನ್ನ ಮುಖ್ಯವಾಗಿ ಮಾಡಬೇಕು. ಇದು ಹೇಳುವಾಗ ಮನವಚನ ಈ ಪದ್ಯದಲ್ಲಿ ಮನವಚನ ಕಾಯದಿಂದ ಮಾಡುವ ಪ್ರದಕ್ಷಿಣೆಯನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಪ್ರದಕ್ಷಿಣೆ? ಷೋಡಶ ಉಪಚಾರದಲ್ಲಿ ಪ್ರದಕ್ಷಿಣ ನಮಸ್ಕಾರವೂ ಬರುತ್ತೆ ನಮ್ಗೆ. ಷೋಡಶ ಉಪಚಾರಗಳು ಅರ್ಘ್ಯ ಪಾದ್ಯ ಇತ್ಯಾದಿ ನಾವು ಪೂಜೆಯಲ್ಲಿ ಬರುತ್ತೆ. ಆ ಪೂಜೆಯಲ್ಲಿ ಷೋಡಶೋಪಚಾರ ಪೂಜೆಗಳನ್ನ ಮಾಡುವಾಗ ಅಲ್ಲಿ ಕೊನೆಯಲ್ಲಿ ನಾವು ನೋಡೋದು, ಕೊನೆಯಾಗಿ ನಮ್ಗೆ ಬರುವಂತದ್ದು ನಮಸ್ಕಾರ ಬರುತ್ತೆ. ಪ್ರದಕ್ಷಿಣೆ ಎಲ್ಲಿಂದ ಬಂತು ಅಂದ್ರೆ ನಮಸ್ಕಾರ ಜೊತೆಲಿ ಈ ಪ್ರದಕ್ಷಿಣೆ ಎಂಬುದು ಇರುತ್ತೆ. ಪ್ರದಕ್ಷಿಣೆ ಜೊತೆಯಲ್ಲೇ ನಮಸ್ಕಾರ, ಅದು ಒಟ್ಟಿಗೆ ಹೋಗುವಂಥದ್ದು. ಸೊ ಇದು ನಾವು ಚಿಂತನೆ ಮಾಡಬೇಕು. ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಪುನರಾಚಮನ ಸ್ನಾನ ವಸ್ತ್ರ ಭೂಷಣ ಯಜ್ಞೋಪವಿತ ಆಸನ ಗಂಧ ಪುಷ್ಪ ಧೂಪ ದೀಪ ಅಂತ ಹೇಳುವಾಗೆ ಕೊನೆಯಲ್ಲಿ ಹಾಕುವಂತ ಮಂಗಳಾರತಿ ಇದು ದೀಪದಲ್ಲೇ ಬಂದ್ಬಿಡುತ್ತೆ. ಸೊ ದೀಪ ಮಂಗಳಾರತಿ ಕೊನೆಯಲ್ಲಿ ಮಾಡೋದು, ಆಮೇಲೆ ನೈವೇದ್ಯ, ಆಮೇಲೆ ನಮಸ್ಕಾರ. ಈ ನಮಸ್ಕಾರ ಮಾಡುವಾಗ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಅಂತಾನೆ ಇಟ್ಕೋಬೇಕು. ಸೊ ಇಲ್ಲಿ ಹೇಳುವಂಥದ್ದು ಪ್ರದಕ್ಷಿಣೆ ನಮಸ್ಕಾರ. ಇದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಮನವಚನ ಕಾಯಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕ ವನರುಹೇಕ್ಷಣೆಗೆ ಅರ್ಪಿಸುತ್ತ. ಅಲ್ಲಿ ಇಂಪಾರ್ಟೆಂಟ್ ವರ್ಡ್ ಇಸ್ ಅರ್ಪಣೆ ಮಾಡಬೇಕು. ಪ್ರದಕ್ಷಿಣೆ ಎಂಬುದು ಪ್ರದಕ್ಷಿಣೆ ಬಂದು ಸಮರ್ಪಣೆಯಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಏನು ಪ್ರದಕ್ಷಿಣೆ ಸಮರ್ಪಣೆ ವನರುಹೇಕ್ಷಣ ಅಂತ ಇದು ಬಂದಾಗ ಇಲ್ಲಿ ಹೇಳ್ತಾರೆ,
ಮನ ವಚನ ಕಾಯಕ ಪ್ರದಕ್ಷಿಣೆ ಅಂತ. ಅಂದ್ರೆ ಪ್ರದಕ್ಷಿಣೆ ಹಾಕುವಾಗ ಹೇಗೆ ಏನಾಗತ್ತೆ, ಹಿಂದೆ ಹೇಳಿದ ಪದ್ಯದಿಂದ ತಗೋಬೇಕು. ಪ್ರದಕ್ಷಿಣೆ ಮಾಡಬೇಕು ಅಂದ್ರೆ ನಮ್ಗೆ ಏನೇ ಒಂದು ಕಾರ್ಯ ಆಗಬೇಕು ಅಂದ್ರೆ ಏನಾಗತ್ತೆ, ನಮ್ಗೆ ಒಂದು ನಾವೇ ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡಿ ಒಂದು ವಸ್ತುವನ್ನ ಪಡೆಯುತ್ತೀವಿ. ಅಥವಾ ಕೆಲವೊಮ್ಮೆ ಆ ವಸ್ತುಗಳು ನಮ್ಗೆ ನಮ್ಮ ಪ್ರಯತ್ನ ಇಲ್ಲದೆ ನಮಗೆ ಸಿಕ್ಕತ್ತೆ. ಇದು ನಮ್ಮ ಅನುಭವದಲ್ಲಿ ಕಂಡಿದ್ದೀವಿ. ಸೊ ನಮ್ಮ ಜೀವನದಲ್ಲಿ ಹೀಗೇ ಆಗತ್ತೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಂತ ಹೇಳಿದಂತೆ ದಿನಾಗಲೂ ಮಾಡೋ ಈ ಕೆಲಸಗಳೇ ಆಗ್ತಾ ಇರುವಾಗ ನಮಗೆ ಅನ್ಸುತ್ತೆ ಯಾವಾಗಲೂ ಒಮ್ಮೆ ದೇವರ ನೆನಪು ಬರುತ್ತೆ. ದೇವರ ನೆನಪು ಬಂದಾಗ ಅಯ್ಯೋ ನಾವು ಏನು ಮಾಡ್ತಾ ಇಲ್ವಲ್ಲ, ವಯಸ್ಸಾಗ್ತಾ ಹೋಗತ್ತಲ್ಲ, ಏನು ಮಾಡಿಲ್ಲ, ಏನಾಗತ್ತ, ಹೇಗೆ ಆಗತ್ತ, ಮೋಕ್ಷ ಏನು ಸಿಕ್ಕತ್ತಾ ನಮ್ಮಂಥವ್ರಿಗೆ, ನಾವು ಸಾತ್ವಿಕರೇನ, ಇಷ್ಟು ಡೌಟ್ ಬರುತ್ತೆ ನಮ್ಗೆ. ನಮ್ಗೆ ಈ ಕಲಿಯುಗದಲ್ಲಿ ಆ ಭಯ ಬೇಕಾಗೇ ಇಲ್ಲ. ಯಾವಾಗ ಈ ನೆನಪು ಬರುತ್ತೆ ನೋಡಿ, ಈ ನೆನಪು ಬಂದಾಗೆ ಆ ನೆನಪಿನಿಂದ ದೇವರಿಗೆ ಆ ಕ್ಷಣ ಸಮರ್ಪಣೆ ಮಾಡಬಹುದಂತೆ ಹೇಳ್ತಾರೆ. ದೇವರಿಗೆ ಮಾಡುವಂತ ಪ್ರತಿ ಒಂದು ಪೂಜೆಯನ್ನು, ಪ್ರತಿ ಪೂಜೆಯು ಅವನಿಗೆ ನಾವು ಸಮರ್ಪಣೆ ಮಾಡಬಹುದು. ಹೇಗೆ ಅಂತ ಹೇಳುವಾಗ ಹೇಳ್ತಾರೆ, ನಾವು ಮಾಡುವಂತ ಕಾರ್ಯಗಳು ನೋಡಿದ್ದೀವಿ. ಏನೋ ಒಂದು ಲೌಕಿಕ ಕಾರ್ಯವೇ ಇರುತ್ತೆ, ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡಿ ಅದು ಸಿಕ್ಕತ್ತ, ಅಥವಾ ತಾನೇ ಬಂದು ಸಿಕ್ಕತ್ತ. ಅದು ಹೇಗೆ ಆಗತ್ತ, ಏನ್ ಚಿಂತನೆ ಮಾಡೋದು, ಇದ್ಲಿ ಹಿಂದೆ ಬಂದದ್ದೇ ಭಾವ ದ್ರವ್ಯ ಕ್ರಿಯೆಗಳೆನಿಸುವ ಅಂತ ಹೇಳಿದಾರಲ್ಲ, ಹಾಗೇನೆ ಇದು ಸಿಕ್ಕಬೇಕಂದ್ರೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಆ ಪ್ರಯತ್ನ ಮಾಡೋವಾಗಲೂ ದೇವರ ಆ ಪ್ರೇರಣೆಯನ್ನ ಕೊಡಬೇಕು. ನಮ್ಮಲ್ಲಿ ನಿಂತು ನಮ್ಮ ಇಂದ್ರಿಯಗಳಿಂದ ಅವನೇ ಮಾಡಿಸ್ಬೇಕು. ಅವನೇ ಆ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಇರುವಂತ ಪದಾರ್ಥದ ಕಡೆ ನಮ್ಮನ್ನ ಅವನು ಹೋಗಬೇಕು. ಅವನೇ ಸ್ವತಂತ್ರ, ಅವನೇ ಕರ್ಕೊಂಡು ಹೋಗ್ಬೇಕು. ಅವನು ಹೋದ್ರೆ ನಾವು ಹೋಗ್ತೀವಿ ಅಲ್ವಾ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ನಾವು ಬಟ್ಟೆ ಹಾಕೊಳ್ತೀವಿ, ನಾವು ಹೋದ್ರೆ ನಮ್ಮ ಜೊತೆಲಿ ಆ ಬಟ್ಟೆನೂ ಬರುತ್ತಲ್ಲ, ಪ್ರತ್ಯೇಕವಾಗಿ ಹೋಗ್ಬೇಕು ಅಂದ್ರೆ ನಾವು ಹಾಕೊಂಡ್ರೆ ಹೋಗತ್ತದು. ಸೊ ಹಾಗೆ ಸಿಮಿಲರ್, ಜಡ ಅಲ್ಲ ನಾವು, ಇದ್ರೂ ಜಡವತ್. ಸೊ ದೇವರೇ ನಮ್ಮನ್ನ ವಸ್ತು ಹತ್ರ ಕರ್ಕೊಂಡು ಹೋಗ್ತಾನೆ, ಆಯ್ತಾ. ಆಮೇಲೆ ನಾವು ಪ್ರಯತ್ನ ಇಲ್ಲವೇ ಆ ವಸ್ತು ನಮಗೆ ಬರುತ್ತೆ. ಕೆಲವೊಮ್ಮೆ ಅಲ್ಲಿ ಇರುವಂತ ಭಗವಂತ ಅದು ನೋಡಿದೀವಿಲ್ಲ, ವಿಷಯದ ಪದಾರ್ಥದಲ್ಲಿನೂ ಭಗವಂತ ಇದ್ದಾನೆ, ನಮ್ಮಲ್ಲಿನೂ ಇದ್ದಾನೆ, ನಮ್ಮ ಇಂದ್ರಿಯಗಳಲ್ಲಿನೂ ಇದ್ದಾನೆ. ನಮ್ಗೆ ಪ್ರೇರಿಸುವನು ಅವನೇ ಆಗ್ತಾನೆ, ಅವನೇ ನಡೆದು ಅವನತ್ರ ಅವನು ಹೋಗ್ತಾನೆ. ಯಾಕೆ? ಆ ಪದಾರ್ಥದಲ್ಲಿನೂ ಅವನೇ ಇದ್ದಾನೆ. ಆ ಪದಾರ್ಥ ದೊರಕಬೇಕು, ನಾವು ಅದನ್ನ ಉಣ್ಣಬೇಕು, ಅದನ್ನ ಅನುಭವ ಮಾಡಬೇಕು ಅಂದ್ರೆ ಅವನ ರೂಪದಿಂದ ಅವನು ಸೇರಿದಾಗೆ ಅವನು ಮಾಡುವಂತ ವ್ಯಾಪಾರ. ಅವನು ಸೇರೋದು ಅಂದ್ರೆ ಏನು, ಬಿಡೋದು ಅಂದ್ರೆ ಏನು, ಅವನು ಮಾಡುವಂತ ಈ ವ್ಯಾಪಾರ ವಿಚಿತ್ರ ವ್ಯಾಪಾರದಿಂದ ನಮಗೆ ಆಗತ್ತೆ. ಸೊ ಇಲ್ಲಿ ನಮ್ಮ ರೋಲ್ ಏನಿಲ್ಲ, ಅವನು ಮಾಡಿಸಿದ್ರೆ ಆಗತ್ತೆ ಅಷ್ಟೇ. ಸೊ ಅದಕ್ಕೇನಾಯ್ತು, ನಾವು ಹೋಗ್ತೀವಿ, ನಾವು ಬರ್ತೀವಿ, ಪದಾರ್ಥದ ಹತ್ತಿರ ಹೋಗ್ತೀವಿ, ಕೆಲಸಗಳು ಸಂಪಾದನೆ ಮಾಡ್ತೀವಿ. ಕೆಲವೊಮ್ಮೆ ಅದು ನಮಗೆ ಒದಗಿ ಬರುತ್ತೆ. ಸೊ ನಾವು ಹೋಗೋದೇನು, ಸುಮ್ಮನೆ ಪ್ರದಕ್ಷಿಣೆ. ಅಲ್ಲಿ ಪ್ರದಕ್ಷಿಣೆ ಅಂದ್ರೆ ಸುತ್ತೋದು, ಅಲ್ಲಿ ಕರ್ಕೊಂಡು ಹೋದ ಅಲ್ಲಿ ಹೋಗ್ತೀವಿ, ಅಲ್ಲಿಂದ ಇಲ್ಲಿ ಬರ್ತೀವಿ. ಈ ಪ್ರದಕ್ಷಿಣೆನೇ ಆಗತ್ತೆ. ಈ ಪ್ರದಕ್ಷಿಣೆ ಹೋಗೋದು ಬರೋದು ಅವನು ಕರ್ಕೊಂಡು ಹೋಗ್ತಾನ, ನಾವು ಹೋಗ್ತೀವಿ ಬರ್ತೀವಿ. ಇದನ್ನೇ ಹೇಳ್ತಾ ಇಲ್ಲ, ಬರೀ ಪ್ರದಕ್ಷಿಣೆ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಸಮರ್ಪಣೆ ಅಂತ ಹೇಳ್ತಾ ಇದ್ದ. ನಾವು ಮಾಡುವಂತ ಪ್ರತಿ ಕ್ರಿಯೆ ಸಮರ್ಪಣೆ ಹೇಗೆ ಮಾಡೋದು ಅಂದ್ರೆ ತಿಳಿಯೋದಿದೆ. ಆ ಒಂದು ದೇವರು ನನ್ನನ್ನ ಸೇರಿಸಿ ಅವನೇ ಕರ್ಕೊಂಡು ಹೋಗ್ತಾನೆ, ಅವನೇ ತಿರ್ಗಾ ಆ ಪದಾರ್ಥದಿಂದ ನಮಗೆ ಬರುವಂತನು ಮಾಡ್ತಾನೆ. ಸೊ ಅವನೇ ಎಲ್ಲವನ್ನೂ ಮಾಡುತ್ತಾನೆ ಅಂಬೋ ಒಂದು ಜ್ಞಾನ. ಸೊ ಈ ಜ್ಞಾನ ಬಂದಾಗ ಅದನ್ನೇ ಅವನೇ ನಮಗೆ ಸುಖವನ್ನ ಉಣಿಸ್ತಾನೆ. ತಾನು ಉಂಡು ಅವನ ರೂಪದಿಂದ ಅವನು ಐಕ್ಯ ಪಡೆದು ನಮಗೆ ಅವನೇ ಉಣಿಸ್ತಾನೆ. ಇದು ಯಾಕೆ ನಮ್ಗೆ ಅರ್ಥ ಆಗೋದಿಲ್ಲ, ಅವನ ವಿಚಿತ್ರ ಲೀಲೆ ಅಂತಾನೆ. ಅದಕ್ಕೆ ಎಲ್ಲ ಕಡೆನೂ ದೇವರ ಲೀಲಾ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಅರ್ಥ ಆಗೋಲ್ಲ. ಅಲ್ಲಿನೂ ಅವನೇ ಇದ್ದಾನೆ, ಇಲ್ಲಿನೂ ಅವನೇ ಇದ್ದಾನೆ, ಒಂದೊಂದು ಕಡೆನೂ ಅವನೇ ಇದ್ದಾನೆ. ಅವನು ಹೋಗೋದೇನು, ಕರ್ಕೊಂಡು ಹೋಗೋದೇನು, ಆ ಪದಾರ್ಥ ನಮ್ಗೆ ಬರೋದೇನು, ಅದ್ರ ನಮ್ಗೆ ಅನುಭವದಲ್ಲಿ ಇದೆ.
ಒಂದು ಪದಾರ್ಥದ ಕಡೆ ಹೋಗ್ತೀವಿ, ಆ ಅಂಗಡಿಗೆ ಹೋಗ್ತೀವಿ, ಹಾಲಿಡೇ ಶಾಪಿಂಗ್ ಹೋಗ್ತೀವಿ, ಅದು ಇಷ್ಟ ಆಗತ್ತೆ, ಅದನ್ನು ತಗೊಳ್ತೀವಿ, ಆ ಪದಾರ್ಥ ನಮ್ಮ ಮನೆಗೆ ಬರುತ್ತೆ, ಅದನ್ನ ತೆಗೆದು ನಾವು ಅನುಭವ ಮಾಡ್ತೀವಿ. ಇದು ಎಲ್ಲ ಪ್ರಾಸೆಸ್ ಆಗಬೇಕು ಅಂದ್ರೆ ಅಲ್ಲಲ್ಲಿ ಇರುವಂತ ಭಗವಂತನ ರೂಪಗಳು ಸೇರಿದ್ದ ಅವನು ಅದನ್ನ ನಡೆಸಿದಾಗ ಅದು ಆಗತ್ತೆ ಅಂತ ಅದನ್ನ ತಿಳಿಯೋದೇ ಸಮರ್ಪಣೆ ಅಂತ ಆಗತ್ತೆ. ಸೊ ಅರ್ಪಣೆ ಎಂಬುದು ಇದು ಅರ್ಪಣೆ ಸಮರ್ಪಣೆ ಎಂಬುದು ಪ್ರತಿ ಒಂದೊಂದು ಆಗಬೇಕು, ಪ್ರತಿ ಸತ್ಯನೂ ಆಗಬೇಕು, ಒಂದೊಂದು ಆಗಬೇಕು. ಅದಕ್ಕೆ ನೋಡಿ ಷೋಡಶ ಉಪಚಾರದಲ್ಲಿ ನಮಸ್ಕಾರ ಹಾಕಿದ್ದಾರೆ, ಪ್ರದಕ್ಷಿಣೆ ಹಾಕಿಲ್ಲವೇ ಅಂದ್ರೆ ಪ್ರದಕ್ಷಿಣಾ ನಮಸ್ಕಾರ ಅಲ್ಲಿ ಬರೆಯುವಂತ ನಮಸ್ಕಾರ ಅಂದ್ರೆ ಕೊನೆಯಲ್ಲಿ ನಾವು ನಮಸ್ಕಾರ ಮಾಡಬೇಕು. ಷೋಡಶೋಪಚಾರ ಹೇಳ್ತಿಲ್ಲ, ಹೇಳುವಾಗ ಅರ್ಘ್ಯಂ ಸಮರ್ಪಯಾಮಿ ಇಷ್ಟೇ ಹೇಳ್ತಾರೆ. ಅಂದ್ರೆ ಅರ್ಘ್ಯಂ ಅಲ್ಲಿ ನಮಸ್ಕಾರ ಎಲ್ಲಿ ಬಂತು ಅಂದ್ರೆ ಅದು ಹೇಳ್ಬೇಕಂತ. ದೇವರೇ ನಾರಾಯಣ ನಮೋ ನಾರಾಯಣ ಇದು ಹೇಳ್ತಾರಲ್ಲ, ಓಂ ನಮೋ ನಾರಾಯಣ, ಶ್ರೀಂ ನಮೋ ನಾರಾಯಣ, ನಮೋ ಅಂತ ಬರ್ತದೆ, ನಮೋ ನಾರಾಯಣ ಅರ್ಘ್ಯಂ ಸಮರ್ಪಯಾಮಿ ಹೀಗೆ ಬರ್ಬೇಕಂದ್ರೆ ಅಂದ್ರೆ ಏನು? ನಮಸ್ಕಾರ 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 ಸಮರ್ಪಣೆ ಪ್ರದಕ್ಷಿಣಾ ನಮಸ್ಕಾರ ಎಂಬುದು ಒಂದೊಂದು ಕಡೆ ಹೇಗೆ ತುಳಸಿ ಒಂದೊಂದು ಕಡೆನೂ ತುಳಸಿಯಿಂದ ಮಾಡ್ತೀವೋ ಹಾಗೇನೆ ಎಲ್ಲಾ ಕಡೆ. ಅದಕ್ಕೆ ಈ ಪದ್ಯ ಹಿಂದಿನ ಪದ್ಯದಲ್ಲಿ ಪಾದಿಕೆ ಛತ್ರ ಚಾಮರ ಇದೆಲ್ಲ ಹೇಳಿದ್ದಾರೆ, ನಮಸ್ಕಾರ ಬಗ್ಗೆ ಹೇಳಿಲ್ಲ, ಪ್ರದಕ್ಷಿಣ ಬಗ್ಗೆ ಹೇಳಿಲ್ಲ. ಈ ಪದ್ಯದಲ್ಲಿ ಈ ಪ್ರದಕ್ಷಿಣ ನಮಸ್ಕಾರವನ್ನ ವಿಶೇಷವಾಗಿ ಈ ಪದ್ಯದಲ್ಲಿ ತಗೊಂಡಿದ್ದಾರೆ ಮನವಚ. ಸೊ ಅದು ಹೇಗೆ ಇರಬೇಕು? ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಹೋದ ತಕ್ಷಣ ಪ್ರದಕ್ಷಿಣೆ ಬರ್ತೀವಿ, ದೇವರನ್ನ ಪ್ರದಕ್ಷಿಣೆ ಅಂದ್ರೆ ಗೊತ್ತಲ್ಲ, ಪ್ರದಕ್ಷಿಣೆ ಅಂದ್ರೆ ಬೇಸಿಕಲಿ ದೇವರು ಅಂದ್ರೆ ಪ್ರಕರ್ಷವಾಗಿ ವಿಶೇಷವಾಗಿ. ಆಮೇಲೆ ದಕ್ಷ ಅಂದ್ರೆ ದಕ್ಷಿಣ ಅಂದ್ರೆ ರೈಟ್ ಸೈಡ್, ಇನ ಅಂದ್ರೆ ಸ್ವಾಮಿ. ಸೊ ಇದನ್ನ ಇಟ್ಟು ಅಂದ್ರೆ ದೇವರು ನನ್ನ ಬಳಿ, ನನ್ನ ಬಲಭಾಗ, ಎಲ್ಲಾ ಕಡೆನೂ ಅವನಿದ್ದಾನೆ ದೇವರು, ಇದರ ವಿಶೇಷವಾಗಿ ನನ್ನ ಬಲಭಾಗದಲ್ಲಿ ನನಗೆ ಬಲ ಕೊಟ್ಟು ನನ್ನ ವಿಶೇಷವಾಗಿ. ಯಾಕೆ ಇದು ವಿಶೇಷ ಹೇಳ್ತಾರೆ? ಎಡಭಾಗದಲ್ಲಿ ದೇವರಿಲ್ಲವ, ಎಡಭಾಗದಲ್ಲಿ ಇದ್ದಾನೆ, ಬಲಭಾಗದ ಪ್ರದಕ್ಷಿಣೆ ಆಗಿ ಬರ್ತೀವಿ. ಆ ಪ್ರದಕ್ಷಿಣೆ ಬರೋವಾಗ ಟುವರ್ಡ್ಸ್ ಸೆಂಟರ್ಲಿ ದೇವ್ರನ್ನ ಇಟ್ಟು ಟು ಅವರ್ ರೈಟ್ ವಿ ಸರ್ಕಲ್ ಮಾಡ್ತೀವಿ. ಯಾಕೆ? ಬೇಸಿಕಲಿ ಅಂದ್ರೆ ಆ ನಮ್ಮ ದೇಹದಲ್ಲಿ ನಾಡಿಗಳು ಸ್ತ್ರೀ ಪುರುಷ ನಾಡಿಗಳು ಅಂತ ಇದಂತ. ಎಲ್ಲರೂ ಸ್ತ್ರೀಯರು ಅಂತ ಹೇಳ್ತಾರೆ, ದೇವರದ್ದೇ ರೂಪ ಇದ್ರೂ ಸ್ತ್ರೀಯರು. ಆ ಸ್ತ್ರೀ ಅಂದ್ರೆ ಅದು ಸ್ತ್ರೀ ಪುರುಷ ಅಂತ, ಪುರುಷ ಅಂದ್ರೆ ದೇವರೊಬ್ಬನೇ ಪುರುಷ ಅಂತ. ಲಕ್ಷ್ಮೀದ ಎಲ್ಲರೂ ಸ್ತ್ರೀ ಅಂದ್ರೆ ಅಲ್ಲಿ ಹೇಳುವಂತ ಸ್ತ್ರೀ ಪುರುಷ ಇಸ್ ನಾಟ್ ಲೌಕಿಕಕ್ಕೆ ನಾವು ಬಳಸುವಂಥದ್ದಲ್ಲ. ಅಲ್ಲಿ ಹೇಳೋದು ಒಬ್ಬ ಸ್ವತಂತ್ರ, ಉಳಿದೋದಿಲ್ಲ ಅಸ್ವತಂತ್ರ. ಅದಕ್ಕೆ ನನ್ನ ಸ್ವಾಮಿಯಾದವನು ಬಲ ಬಗೆ ನನ್ನ ಬಲದಲ್ಲಿ ಇದ್ದಾನೆ ಅಂದ್ರೆ ಯಾವಾಗಲಲ್ಲೇ ಇದ್ದಾನೆ ಅವನು ಅಂತ ಚಿಂತನೆ ಮಾಡಿ, ಅದಕ್ಕೆ ಮನ ವಚನ ಕಾಯ ಅಂತ ಹೇಳ್ತಾರೆ. ಕಾಯದಿಂದ ನಮಸ್ಕಾರ ಮಾಡ್ತೀವಿ ನಾವು. ಕಾಯ ಅಂದ್ರೆ ದೇಹದಿಂದ ಮಾಡ್ತೀವಿ. ದೇಹದಿಂದ ಮಾಡುವಾಗ ಅಲ್ಲಿ ಮನಸ್ಸು ಇರಬೇಕಂತೆ. ಮನ ವಚನ ಕಾಯ, ಮನಸ್ಸಲ್ಲಿ ಏನಿರಬೇಕು? ಇದೆ ದೇವರೇ ನೀನು ಪ್ರೇರಣೆ ಕೊಟ್ಟು ನೀನು ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದೀಯಾ, ನಾನು ನಡೆಯಬೇಕು ಅಂದ್ರೆ ನನ್ನ ಕಾಲಲ್ಲಿ ಇದ್ದು ಆ ಒಂದೊಂದು ಅಂಗಾಂಗಗಳಲ್ಲಿ ಕಾಲಿಂದ ಒಂದು ಹೆಜ್ಜೆ ಇಡೋದು ನಮ್ಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ, ಏನು ದೊಡ್ಡ ಕಷ್ಟವ ಅಂತ. ಏನಾದ್ರು ಕಾಲಿಗೆ ತಾಕಿದಾಗ ಅವಾಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಆಗತ್ತಂತ ಅಲ್ವಾ? ಹಾಗೆ ಹೆಜ್ಜೆ ಹೆಜ್ಜೆಗೆ ಅವನು ಕರ್ಕೊಂಡು ಹೋಗ್ಬೇಕು. ಅದು ಹೇಗೆ ಅಂತ ಗೋಡೆಗೆ ಹೋಗಿ ಮುಟ್ಟಬಾರ್ದು, ಹೀಗೆ ನಾವು ಟರ್ನ್, ಆ ಓರಿಯಂಟೇಷನು ಬೇಕು, ಎಲ್ಲ ಕೋಆರ್ಡಿನೇಷನ್ ಎಲ್ಲವೂ ಬೇಕು. ಇದು ನಮ್ಮಿಂದ ಸಾಧ್ಯ ಇಲ್ಲ, ಅಸಾಧ್ಯವಾದ ಕೆಲಸ ಅದನ್ನ ಅವನು ಮಾಡಿಸ್ತಾನೆ, ದೇವರು ಮಾಡಿಸ್ತಾ ಇದ್ದಾನೆ ಅಂಬೋ ಚಿಂತನೆ. ದೇವರು ಮಾಡಿಸ್ತಾ, ಇದೇ ಮುಖ್ಯವಾಗಿ ತಾವಕನು ತಾನೆಂದು ನಾನು ನಿನ್ನವ ಸ್ವಾಮಿ, ನೀನು ನನ್ನಲ್ಲಿ ನಿಂತು ಇದನ್ನ ಮಾಡಿಸ್ತಾ ಇದ್ದೀಯಾ, ನನ್ನ ಕರ್ಮಕ್ಕೆ ಅನುಗುಣವಾಗಿ ನೀನು ಮಾಡಿಸಿದರೆ ಉಂಟು ಅಂತ ಮನಸ್ಸು. ವಚಸ್ಸು ಏನು? ಸ್ತೋತ್ರ ಹೇಳ್ತೀವಿ ನಾವು. ಸ್ತೋತ್ರ ಹೇಳೋದು ಒಳ್ಳೇದೇ. ಸ್ತೋತ್ರ ಹೇಳುವಾಗಲೂ ಆ ಸ್ತೋತ್ರಕ್ಕೆ ನೆನಪಿರಬೇಕು. ಆ ನಾಲಿಗೆ ಎಲ್ಲವೂ ನಮಗೆ ಅನುಕೂಲವಾಗಿರಬೇಕು. ಬಾಯಿಂದ ಒಂದು ಕೇಳೋದಕ್ಕೆ ಇನ್ನೊಂದು ಬಂದ್ಬಿಟ್ರೆ ಏನು? ಆ ವಾಕ್ ನುಡಿಸುವನು ನೀನೇ ಸ್ವಾಮಿ ಅಂತ ಆ ಒಂದು ಗುರು ಹಿರಿಯರು ನಮಗೆ ಕೊಟ್ಟ ಸ್ತೋತ್ರಗಳನ್ನ, ಚಿಕ್ಕ ಸ್ತೋತ್ರ ದೊಡ್ಡ ಸ್ತೋತ್ರ ಇದೆ, ದೊಡ್ಡದು ಫಲ ಸಿಕ್ಕತ್ತ, ಚಿಕ್ಕದು ಹೇಳಿದ್ರೆ ಫಲ ಇಲ್ಲ ಅಂತಲ್ಲ. ಮನಸ್ಸು ಅಲ್ಲಿ ನಮಗೆ
ಈ ರೀತಿಯಾಗಿ ತಾವಕನು ತಾನೆಂದು ಹಾಗೆ ನಾವು ಚಿಂತನೆ ಮಾಡುತ್ತಾ ಮನಸ್ಸು ವಚಸ್ಸು ಕಾಯದಿಂದ ಪ್ರದಕ್ಷಿಣೆ ಮಾಡಿದ್ರೆ ಇದು ಸಮರ್ಪಣೆ ಆಗತ್ತಂತ. ಅದಕ್ಕೆ ಒಂದೊಂದಲ್ಲಿನೂ ನಮ ನಮ ಅಂತ, ನಮ ಅಂದ್ರೆ ನನ್ನದಲ್ಲ, ಅದಕ್ಕೆ ಹೇಳ್ತಾರಲ್ಲ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡಿ ಅಂತ. ನಮಸ್ಕಾರ ಮಾಡಿದ್ರೆ ಎಷ್ಟು ನಮಸ್ಕಾರದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಈ ಪದ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದ ವ್ಯಾಖ್ಯಾನಕಾರರು ಅನೇಕ ರೀತಿಯಿಂದ ಮಹಾಭಾರತ ಇತ್ಯಾದಿ ಎಲ್ಲ ಹೇಳ್ತಾರೆ. ಪಾಪಗಳೆಲ್ಲ ಬಿದ್ದು ಹೋಗುತ್ತೆ. ಯಾಕೆ ಅಂದ್ರೆ ನಾವು ಬಗ್ಗಿ ನಮಸ್ಕಾರ ಮಾಡಿದ್ದಾಗ ಅದ ಏನು ಸುಮ್ಮನೆ ಎಕ್ಸಸೈಸ್ ಅಲ್ಲ. ಒಂದು ಸೂರ್ಯ ನಮಸ್ಕಾರ, ಅಷ್ಟಾಂಗ ಯೋಗಗಳಲ್ಲಿ ಯೋಗಾಸನ ಪೋಸ್ ಅಲ್ಲ. ಅದು ಮಾಡೋವಾಗ ನನ್ನನ್ನೇ ನಿಮ್ಮ ಹತ್ರ ಒಪ್ಪಿಸ್ತಾ ಇದ್ದೀನಿ ಅಂತ ಆ ವಿನಯ, ನನ್ನಿಂದ ಏನು ಇಲ್ಲ, ನಿಮ್ಮ ಕಾಲು ನಿಮ್ಮನ್ನ ಹಿಡಿದಿದ್ದೀನಿ, ಅಥವಾ ನಿಮ್ಮಲ್ಲಿ ಇರುವಂತ ಆ ಗುರುಗಳಲ್ಲಿ ಇರುವಂತ ಆ ಭಗವಂತನನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಅವನು ನನ್ನನ್ನು ರಕ್ಷಣೆ ಮಾಡಬೇಕು ಎಂಬ ಒಂದು ಪ್ರಾರ್ಥನೆ ಇರುತ್ತೆ. ನನ್ನಿಂದೆಲ್ಲ ನೀವು ಮಾಡಬೇಕು, ನಿನ್ನಲ್ಲಿ ಇರುವಂತ ದೇವರ ಪ್ರೇರಣೆ ಕೊಟ್ಟು ನನಗೆ ಉಪದೇಶ ಕೊಡಬೇಕು. ತಾಯಿ ತಂದೆಯರಾಗಲಿ ಎಲ್ಲರಿಗೆ, ದೊಡ್ಡ ಗುರು ಹಿರಿಯರಿಗೆ ನಾವು ಮಾಡ್ತೀವಿ. ಮಾಡಿದಾಗೆ ಆವಾಗ ಪಾಪ ಹೋಗತ್ತಂತೆ. ಸೊ ನಮಸ್ಕಾರ ಮಾಡಿದ ಎಲ್ಲ ಪಾಪಗಳು ಬಿದ್ದೋಗತ್ತ ಅಂತ ಹೇಳ್ತಾರೆ. ಹೀಗೆ ನಮಸ್ಕಾರದ ಬಗ್ಗೆ ಅನೇಕ ರೀತಿಯಾಗಿ ಹೇಳ್ತಾರೆ. ನಮಸ್ಕಾರ ಮಾಡುವ ಮೂಲಕವಾಗಿ ಏನು ಬೇಸಿಕಲಿ ಅದೇ ನನ್ನದಲ್ಲ, ನಮಮ ಅಂತ, ನಮೋ ಅಂತ ಹೇಳೋ ನಮಮ, ನನ್ನದಲ್ಲ ಸ್ವಾಮಿ, ನಿನ್ನದು, ನನ್ನದಲ್ಲ ನಿಮ್ದೇವ್ ಅಂತ ಹೇಳುವಂಥದ್ದು. ಅದು ಪ್ರತಿ ಉಪಚಾರಕ್ಕೆ, ಷೋಡಶ ಉಪಚಾರದಲ್ಲಿನೂ ಈ ಭಾವನೆ ಇಟ್ಟು ಮಾಡಬೇಕಂತ. ಅದಕ್ಕೆ ಹೇಳ್ತಾರೆ ಹೀಗೆ ಮಾಡಿದ್ರೆ ಅದು ಹೇಳ್ತಾರೆ ಪ್ರದಕ್ಷಿಣ ಎಂಬುದು ಪ್ರಕರ್ಷೇನ ಚಿನ್ನಂತೆ ಅಂದ್ರೆ ಪುಡಿ ಆಗ್ಬಿಡತ್ತಂತೆ. ಏನು ಭಯ ಹೋಗತ್ತಂತೆ. ಆಮೇಲೆ ದಕಾರ ಅಂದ್ರೆ ಅಂದ್ರೆ ಮೋಕ್ಷ ಹೊಂದುತ್ತೀವಿ ಅಂತ, ಥ್ರೂ ದಿಸ್ ಪಾತ್. ಆಮೇಲೆ ಕ್ಷಿ ಅಂತ ಹೇಳಿದರೆ ರೋಗ ರುಜ, ಅದಕ್ಕೆ ಅಡ್ಡಿಯಾಗಿರುವಂತ ಪಾಪದಿಂದ ಬರುವಂತ ರೋಗ ರುಜಿನ ಎಲ್ಲವೂ ಹೊರಟೋಗತ್ತಂತ. ಆಮೇಲೆ ನ ಅಂತ ಹೇಳೋ ನಕಾರ ಬಂದು ಸಂಪತ್ತು, ಎಲ್ಲ ಮೋಕ್ಷಕ್ಕೆ ಬೇಕಾದ ಎಲ್ಲ ಸಂಪತ್ತು ಸಿಕ್ಕತ್ತ. ಸೊ ಹೀಗೇನೋ ಅದಕ್ಕೆ ಹೇಳ್ತಾರೆ ಪ್ರದಕ್ಷಿಣೆ. ಅದಕ್ಕೆ ಹೇಳ್ತಾರೆ ಮನವಚನ ಕಾಯದಿಂದ ಅನುದಿನ ಡೈಲಿ ಇದು ಹೇಳೋದು. ಇದಕ್ಕೆ ಮನವಚನ ಇನ್ನೊಂದು ರೀತಿಯಿಂದ ತಗೋಬೇಕು ಅಂದ್ರೆ ಮನವಚನ ಕಾಯಕ ಪ್ರದಕ್ಷಿಣೆ ಅನುದಿನ ಸರ್ವತ್ರ ವ್ಯಾಪಕ. ಮನವಚನ ಕಾಯದಿಂದ ಮಾಡಬೇಕು ಅಂದ್ರೆ ನಮ್ಗೆ ನಮ್ಗೆ ರೋಗ ರುಜಿನ ಇದ್ದಾಗೆಲ್ಲ ಇದು ಹೇಗೆ ಪ್ರದಕ್ಷಿಣೆ ಮಾಡಕ್ಕಾಗಲ್ಲ. ನಮ್ಗೆ ಕಾಲು ನೋವುತ್ತ ಇನ್ನೊಂದು ಹಾಕತ್ತೆ ಅಂದ್ರೆ ಎರಡು ರೀತಿ, ಒಂದು ಬಾಹ್ಯ ಒಂದು ಆಂತರಿಕ. ಬಾಹ್ಯ ಪೂಜೆಯಲ್ಲಿ ನಿಯಮಗಳೆಲ್ಲ ಇದೆ. ಆಂತರಿಕ ಪೂಜೆ ಅಂದ್ರೆ ಅದನ್ನ ಧ್ಯಾನ ಅಂತ ಹೇಳ್ತೀವಿ, ಚಿಂತನ ಅಂತ ಹೇಳ್ತೀವಿ. ಎಲ್ಲಿ ಬೇಕಾದ್ರೆ ನೀವು ಮಾಡಬಹುದು. ಯಾವಾಗ ಅದಕ್ಕೆ ಮೈಲಿಗೆ ಏನು ಇಲ್ಲ, ದೇವರ ಚಿಂತನೆಯೇ ಆ ಮಡಿ ಆಗ್ಬಿಡತ್ತೆ, ಅಲ್ಲಿ ಮಾಡ್ಬೋದು. ಮನವಚನ ಮಾಡಕ್ಕಾಗಿಲ್ಲ, ಮನಸ್ಸಿನಿಂದ ಈ ರೀತಿಯಾಗಿ ನೀವು ಚಿಂತನೆ ಮಾಡಿ. ಸೊ ಅನುದಿನ ಈ ರೀತಿಯಾಗ ದೇವರನ್ನ ನೀವು ದೇವರ ನಮಸ್ಕಾರ ಅಂದ್ರೆ ಎಲ್ಲವೂ ನೀನೇ ಕೊಟ್ಟಿದ್ದಿ, ಎಲ್ಲವೂ ನೀನೇ ಮಾಡಿಸ್ತಾ ಇದ್ದೀಯಾ ಅಂಬೋ ಈ ಚಿಂತನೆ ತಾವಕನು ತಾನೆಂದು ಆ ಚಿಂತನೆಯಿಂದ ಮಾಡಿದ್ರೆ ಏನಾಗತ್ತ, ಮಾಡುತ್ತಾ ಸರ್ವತ್ರ ವ್ಯಾಪಕ. ಸೊ ಏನ್ ಮಾಡೋದು, ಎಲ್ಲಿ ಮಾಡೋದು ಅಂದ್ರೆ ಸರ್ವತ್ರ ವ್ಯಾಪಕನ. ಇದು ಮಾನಸಿಕ ಚಿಂತನೆ ಬಂದಾಗ ಎಲ್ಲೆಡೆನೂ ದೇವರಿದ್ದಾನಲ್ಲ, ಎಲ್ಲಿ ನೋಡಿದ್ರು ಆ ವಸ್ತುವಿನ ಒಳಗೆ ದೇವರಿದ್ದಾನೆ, ಆ ವಸ್ತು ಅವನ ಅಧೀನ, ಈ ತಿಳುವಳಿಕೆ ನನಗೆ ಕೊಟ್ಟಿದ್ದಾನೆ. ಇದೇ ಸರ್ವತ್ರ ವ್ಯಾಪಕ. ಅಲ್ಲಲ್ಲಿ ಇರುವಂತ ಭಗವತ್ ರೂಪ, ಅಲ್ಲಲ್ಲೇ ಚಿಂತನೆ ಮನಸ್ಸಿನಿಂದ ಮಾಡುವಂಥದ್ದು. ಸೊ ಸರ್ವತ್ರ ವ್ಯಾಪಕ. ವನರುಹೇಕ್ಷಣ ಅಂತ ದೇವರನ್ನ ಅನೇಕ ಹೆಸರು. ವನರುಹೇಕ್ಷಣ, ವನ ಅಂದ ನೀರು, ಊರು ಅಂದ ಅಲ್ಲಿ ನೀರಲ್ಲಿ ಬೆಳೆಯುವಂಥದ್ದು ಏನು, ತಾವರೆ, ಆ ಕಮಲ. ಆ ಕಮಲದಂತೆ ಈ ಕ್ಷಣ ಕಣ್ಣುಳ್ಳವನು ಅಂತ ಎಲ್ಲ ಲೊಟ್ಟ ಸೈಡ್ ಅಂತ ಎಲ್ಲ ಹೇಳ್ತಾರೆ. ಯಾಕೆ ಆ ಕಣ್ಣು ಸೌಂದರ್ಯಕ್ಕೇನು, ಸುಗಂಧಕ್ಕೇನು, ಕೋಮಳಕ್ಕೇನು, ಎಲ್ಲದಕ್ಕೇನು ಇದು ಸಂಕೇತವಾಗಿರುವಂಥದ್ದು. ಕಮಲ ಅಂದ್ರನೇ ಅದು ಸೌಭಾಗ್ಯದ ಸಂಕೇತ, ಆಮೇಲೆ ನಿರ್ಮಲತ್ವಕ್ಕೆ ಸಂಕೇತ,
ಆಮೇಲೆ ಸುಗಂಧಕ್ಕೆ ಸಂಕೇತ. ಸೊ ಹೀಗೆ ಅಂಥ ಕಣ್ಣುಳ್ಳವ ಅಂತ ಅವನನ್ನ ಸಂಬೋಧನೆ ಮಾಡಿದ್ರೆ ಆ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಅದೇ ದಟ್ ರಿಫ್ಲೆಕ್ಸ್ ನಮಗೇನು ಎಲ್ಲ ಕೋಮಳವಾದಂತ ನಿರ್ಮಲ ವಿಷಯ ಪದಾರ್ಥಗಳನ್ನ ಕೊಡ್ತಾನೆ. ಇವಾಗ್ಲೂ ವಿಷಯ ಪದಾರ್ಥ ಏನು ನಿರ್ಮಲವಾದ ಕೋಮಳವಾದಂತ ಪದಾರ್ಥ ಕೊಡ್ತಾನಂದ್ರೆ, ನಿನ್ನೆ ಎಲ್ಲರೂ ಶಾಪಿಂಗ್ ಹೋಗಿ ಬಂದೀವಿ, ನನ್ನ ಮುನ್ನೆ ಏನು ಪದಾರ್ಥ, ಏನು ಕೋಮಳ, ಏನು ಸುಂದರ ಅಂದ್ರೆ ಅಲ್ಲಿ ಇದು ಒಂದು ಇಲ್ಲ. ನಾವು ಏನೇ ಥ್ಯಾಂಕ್ಸ್ ಗಿವಿಂಗ್ ಶಾಪಿಂಗ್ ಮಾಡಿದ್ನು ಆ ನಿಷಿದ್ಧ ಇಲ್ಲದ ವಸ್ತುಗಳಲ್ಲಿ ದೇವರಿದ್ದು ಆ ಸುಖವನ್ನ ನಮಗ್ ಕೊಡ್ತಾನಂತ ಚಿಂತನೆ ಮಾಡಿದ್ರೆ ಅದೇ 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 ಹೇಳ್ತಾರ. ಅದೇ ನಿರ್ಮಲವಾದ ಅಂತ ಹೇಳುವಾಗ ಯಾವಾಗ ಅದು ನಿರ್ಮಲ ಆಗತ್ತಂದ್ರೆ ದೇವರ ಚಿಂತನೆ ಬಂದಾಗ ಅದು ನಿರ್ಮಲ ಆಗತ್ತೆ. ಸೊ ಅವನು ಕೊಟ್ಟ ಪದಾರ್ಥ ಇದು, ಅವನು ಕೊಟ್ಟಿದ್ದಾನೆ ಈ ಪದಾರ್ಥ. ಆ ಚಿಂತನೆನ ಅಂದ್ರೆ ನಿಷಿದ್ಧ ಪದಾರ್ಥಗಳಲ್ಲಿ ಇಲ್ಲ, ಅನಿಷಿದ್ಧವಾದ ವಿಹಿತ ಪದಾರ್ಥದಲ್ಲಿ ಚಿಂತನೆ ಮಾಡೋದು ನಮ್ಮ ಭೋಗಕ್ಕೆ, ನಮ್ಮ ಸಾಧನೆ, ಇದೇ ಒಂದು ಸಾಧನೆ ಆಗತ್ತೆ. ಸೊ ಇದು ಹೇಳುವಾಗ ಹೇಗೆ ವನರು ಎಲ್ಲ ಸಂಪತ್ತು ಕೊಡ್ತಾನೆ, ಎಲ್ಲರಿಗೆ ಎಲ್ಲ ಸಂಪತ್ತು ಬರುತ್ತಾ? ಇಲ್ಲ. ಬಡವರು ಏನ್ ಮಾಡ್ತಾರೆ? ಬಡವರಿಗೆ ಏನ್ ಸಂಪತ್ತು ಬಂದಿದೆ ಅಂದ್ರೆ ಸಂಪತ್ತಿದೆ, ದೇವರ ಚಿಂತನೆ ಮನಸ್ಸಿನಿಂದ ಅವರು ಅರ್ಪಣೆ ಮಾಡೋದು, ಮನಸ್ಸಿನಿಂದ ಅದನ್ನ ಮಾಡಬೇಕು. ಸೊ ಮಾಡಿಸ್ತಾ ಹೇಳ್ತಾರ, ವನರುಹೇಕ್ಷಣೆಗೆ ಅರ್ಪಿಸುತ್ತಾ ಮೋದಿಸುತ್ತಲಿರು ಸತತ ಸಂತೋಷದಿಂದ. ಏನು ಅಂದ್ರೆ ಮನಸ್ಸಿನಿಂದ ನಾವು ಮಾಡುವಾಗ ಬಾಹ್ಯ ಕರ್ಮದಲ್ಲಿ ನಾವು ದೇವರಿಗೆ ಅರ್ಪಣೆ ಮಾಡುವಂತ ಪೂಜೆಯಲ್ಲಿ, ಷೋಡಶೋಪಚಾರ ಪೂಜೆಯಲ್ಲಿ ಮಾಡುವಾಗ ಆ ವಾಸನೆಯನ್ನ ನಾವು ಮೂಸಬಾರದು, ಕಣ್ಣಿನಿಂದ ಪರದೆ ಹಾಕ್ತಾರೆ, ಕಣ್ಣಿನಿಂದ ನೋಡಬಾರ್ದು, ಹೀಗೆಲ್ಲ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತದೆ. ನೈವೇದ್ಯ ತಗೋಬಾರ್ದು, ಫಸ್ಟ್ ಎಲ್ಲರಿಗೂ ಕೊಟ್ಟು ದೇವರಿಗೆ ನೈವೇದ್ಯ ಮಾಡಿ ದೇವತೆಗಳನ್ನು ಕೊಟ್ಟು ನಾವು ತಗೋಬೇಕು, ಇದೆಲ್ಲ ರೆಸ್ಟ್ರಿಕ್ಷನ್. ಆದರೆ ಮನಸ್ಸಿನಿಂದ ಮಾಡುವಾಗ ಏಕಕಾಲದಲ್ಲಿ ಇದಾಗತ್ತಂದ್ರೆ ನಾವು ಅನುಭವ ಮಾಡುತ್ತಾ ದೇವರಿಗೆ ಸಮರ್ಪಣೆ ಮಾಡಬಹುದು. ಇದು ಮಾನಸಿಕ ಪೂಜೆಯಲ್ಲಿ ಹೇಳ್ತಾರೆ. ಅನುಭವಕ್ಕೆ ತಂದುಕೋ. ಏನು ಅನುಭವಕ್ಕೆ ತಂದುಕೋ ಅಂತ ಹೇಳ್ತಾರಲ್ಲ, ಹೇಗೆ ಸಾಧ್ಯ ಅಂತ ಕೇಳಬಹುದು. ಅನುಭವ ಅಂಬೋದು ನಮ್ಮ ಇಂದ್ರಿಯಗಳಿಂದ ಬರುವಂಥದ್ದು. ದೇವರು ಇಂದ್ರಿಯಕ್ಕೆ ಅತೀತನಾದವು, ಇಂದ್ರಿಯಕ್ಕೆ ಸಿಕ್ಕೋದಿಲ್ಲ. ಕಣ್ಣಿಂದ ದೇವರ ವಿಗ್ರಹವನ್ನ ನೋಡ್ತೀವಿ, ದೇವರ ಪ್ರತಿಮೆಯನ್ನು ನೋಡ್ತೀವಿ. ದೇವರು ಕಣ್ಣಿನಿಂದ, ಕಿವಿಯಿಂದ, ಮೂಗಿ ಯಾವ ಇಂದ್ರಿಯಕ್ಕೇನೋ ಅಗೋಚರ ಅವನು. ಆದ್ರೆ ಅದು ಹೇಗೆ ಅನುಭವ ಹೇಗೆ ಬರುತ್ತೆ ಅಂದ್ರೆ ಅದೇ ದೇವರ ಅನುಗ್ರಹ. ದೊಡ್ಡವರು ಮಾಡಿದ ಗ್ರಂಥಗಳ ಮೂಲಕವಾಗ, ಗುರು ಹಿರಿಯರ ಮೂಲಕವಾಗಿ ಕೇಳಿದಾಗ ಒಂದು ನಂಬಿಕೆ, ದೇವರಿದ್ದಾನ ಎಂಬುವ ನಂಬಿಕೆ, ಸ್ಥಿರವಾದ ನಂಬಿಕೆ, ಗಾಢವಾದ ನಂಬಿಕೆ ಬರುತ್ತಲ್ಲ. ಹಾಗೇನೆ ದೊಡ್ಡವರು ಹೇಳಿದ್ದಾರೆ ಈ ರೀತಿಯಿಂದ ದೇವರೇ ಸ್ವತಂತ್ರವಾಗಿ ಇದು ಮಾಡಿಸ್ತಾನೆ ಅಂತ ಆ ಅನುಭವ, ಇದು ನಮ್ಗೆ ಅನುಭವ ಇಂಡೈರೆಕ್ಟ್ ಆಗಿ ಬರುತ್ತೆ. ನಾವ್ ಎಷ್ಟು ಮಾಡಿದ್ರು ಆಗೋದೇ ಇಲ್ಲ. ಕೆಲವೊಮ್ಮೆ ಏನು ಮಾಡೋದೇ ಬರುತ್ತೆ. ಏನಪ್ಪಾ ನಾವೇನ್ ಹೇಳ್ತೀವಿ, ಕಾಂಟ್ ಎಕ್ಸ್ಪ್ಲೈನ್ ಥಿಂಗ್ಸ್, ವಿ ಕಾಂಟ್ ಎಕ್ಸ್ಪ್ಲೈನ್. ಎಲ್ಲೆಂದೋ ಒಂದು ಯಾರೋ ನಮ್ಗೆ ಉಪಕಾರ ಮಾಡ್ತಾರೆ. ಈ ಅನುಭವಗಳು ದೇವರಿದ್ದಾನೆ, ದೇವರು ರಕ್ಷಣೆ ಮಾಡುತ್ತಾನೆ ಎಂಬ ಅನುಭವ ಕಿಂಚಿತ್ ಎಲ್ಲರಿಗೇನೋ ಯಾವುದೋ ಒಂದು ಕಾಲದಲ್ಲಿ ಆಗಿರುತ್ತೆ, ನಾವು ಮರೆತು ಬಿಡ್ತೀವಿ. ಅದನ್ನ ಹೇಳ್ತಾರೆ ಅನುಭವಕ್ಕೆ ತಂದುಕೋ. ಅದನ್ನ ನೀನು ಪ್ರಯತ್ನದಿಂದ ತಂದುಕೋ, ಅನುಭವಕ್ಕೆ ತಂದುಕೋ. ಸಕಲ ಸಾಧನಗಳಿಗೆ ಇದೇ ಮುಖ್ಯ, ಇದು ಮುಖ್ಯ ಅಂತಾರ. ಅಂದ್ರೆ ಮೋಕ್ಷ ಸಾಧನೆ ಎಲ್ಲ ನಾವು ಮಾಡ್ತೀವಿ, ವ್ರತ ಉಪವಾಸ ಮಾಡ್ತೀವಿ, ವ್ರತ ಅನುಷ್ಠಾನ ಮಾಡ್ತೀವಿ, ತೀರ್ಥಯಾತ್ರೆ, ಪೂಜೆ, ಎಲ್ಲರಿಗೇನು ದಾನ ಧರ್ಮ ಎಲ್ಲ ಮಾಡ್ತೀವಿ. ಇದು ಡೈರೆಕ್ಟ್ ಆಗಿ ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ. ದೀಸ್ ಆರ್ ಆಲ್ ದ ಟೂಲ್ಸ್ ಟು ಗೆಟ್ ಜ್ಞಾನ. ಯಾವ ಜ್ಞಾನ? ದೇವರು ಎಲ್ಲೆಡೆನೂ, ನನ್ನಲ್ಲಿ ಇರುವಂತ ದೇವರೇ ಎಲ್ಲೆಡೆನೂ ನಿಂತಿದ್ದಾನೆ, ಅವನೇ ಎಲ್ಲವನ್ನೂ ಸ್ವತಂತ್ರವಾಗಿ ಮಾಡಿಸ್ತಿ ನಮಗೆ ಆ ಒಂದು ಅನುಭವ ಫಲವನ್ನ ಅವನೇ ಉಣಿಸಿ ಆ ಒಂದು ತೃಪ್ತಿಯನ್ನ ಅವನೇ ಕೊಡುತ್ತಾನೆ. ಸೊ ಇದು ದಿಸ್ ಈಸ್ ದ ಮುಖ್ಯ ಸಾಧನೆ ಆಗತ್ತೆ. ಉಳಿದುದೆಲ್ಲ ಟೂಲ್ಸ್ ಆಗತ್ತೆ, ಎಲ್ಲವೂ ಟೂಲ್ಸ್ ಟು ಗೆಟ್ ದಿಸ್ ಜ್ಞಾನ. ಅದಕ್ಕೆ ಹೇಳ್ತಾರೆ ಸಕಲ ಸಾಧನೆಗಳೊಳಗೆ ಇದು ಮುಖ್ಯ ಆಗತ್ತೆ ಅಂತ ಅದನ್ನೇ ಹೇಳ್ತಾರೆ. ಇದೇ ಜ್ಞಾನ ಎಂಬುದು ಇದೆ, ಈ ತಿಳುವಳಿಕೆ, ದೇವರು ಮಾಡುವಂತ ವ್ಯಾಪಾರ ವ್ಯಾಪ್ತಿ, ಅದನ್ನ ತಿಳಿಯೋದು. ಸೊ ಇದೇ ಸಾಧನೆ. ಮತ್ತು ಈ ಸಾಧನೆ ಮಾಡಬೇಕು, ಉಳಿದದಿಂದ ದೂರ ಇರಬೇಕು. ಇದು ನಾವು ಅದೇ ಹೇಳ್ತಾರೆ ಅನುಭವಕ್ಕೆ ತಂದುಕೋ ಸಕಲ ಸಾಧನೆಗಳೊಳಗೆ ಇದು ಮುಖ್ಯ, ಇದೇ ಮುಖ್ಯವಾದದ್ದು. ಇದು ನಾವು
ಸರಿಯಾಗಿ ಒಂದೊಂದು ನಮಗೆ ಯಾವಾಗ ನೆನಪು ಕೊಡ್ತಾನೋ ಆವಾಗ ಇದನ್ನ ಚಿಂತನೆ ಮಾಡ್ತಾ ಇದ್ರೆ ಇಟ್ ವಿಲ್ ಸ್ಲೋಲಿ ಇಟ್ ವಿಲ್ ಬಿಕಮ್ ಅ ಸೆಕೆಂಡ್ ನೇಚರ್ ಟು ಅಸ್. ಆವಾಗ ಅದು ಮೋಕ್ಷಕ್ಕೆ ಕಾರಣ ಆಗತ್ತ ಅಂತ ಹೇಳಿ, ಪಾಮರ ಮನುಜರಿಗೆ ಪೇಳಿದರ ತಿಳಿಯದು ಬುಧರಿಗಲ್ಲದೆ ಅಂತ ಹೇಳ್ತಾರೆ. ಇದು ನಮ್ಗೆ ಕ್ವಶನ್ ಮಾರ್ಕ್ ಬರುತ್ತೆ. ಪಾಮರರಿಗೆ ಪೇಳಿದರ ತಿಳಿಯದು ಅಂತ. ನಾವೆಲ್ಲರೂ ಪಾಮರರೇ ತಾನೆ, ನಾವು ಪಂಡಿತರಲ್ಲ, ಜ್ಞಾನಿಗಳಲ್ಲ. ನಮಗೆ ಹೇಳಿದ್ರೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದ ದಾಸರು? ಪಾಮರರಿಗೆ ಇದು ಪೇಳಿದರ ತಿಳಿಯದು ಅಂದ್ರೆ ನಮಗೆ ಅರ್ಥ ಆಗೋದಿಲ್ವಾ? ನಾವು ಪಾಮರರೇ, ನಮ್ಗೆ ಅರ್ಥ ಆಗೋದಿಲ್ವಾ ಅಂತ ಕೇಳಿದ್ರೆ ಹಾಗೆ ಅರ್ಥ ಅಲ್ಲ. ಪಾಮರರು ಅಂತ ಹೇಳಿದ್ರೆ ಏನು ಅಂದ್ರೆ, ನಮಗೆ ಪಾಮರರು ಅಂದ್ರೆ ಏನು ಗೊತ್ತಿಲ್ಲದವರು, ತಿಳುವಳಿಕೆ ಅಷ್ಟು ಇಲ್ಲದವರು, ನಮ್ಮಂತ ಸಾಮಾನ್ಯ ಜನರು. ನಾವು ಸಾಮಾನ್ಯ ಜನರು ಅಂಬೋದು ನಮಗೆ ಗೊತ್ತಿದೆ. ನಾವು ಸಾಮಾನ್ಯ ಜನರು, ನಾವು ಅಲ್ಪರು ಅಂದ್ರೆ ನಮಗೆ ಅಷ್ಟು ವಿಷಯಗಳು ದೇವರದು ಗೊತ್ತಿಲ್ಲ ಅಂಬೋದು ಗೊತ್ತಿದೆ. ಬನ್ನಂಜಾಚಾರ್ಯ ಹೇಳೋ ತರ ಗೊತ್ತಿಲ್ಲ ಅಂಬೋದು ನಮಗೆ ಗೊತ್ತಿದೆ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ ಅಂಬೋದು ಗೊತ್ತಿದೆ, ನಮ್ಮನ್ನ ಹೇಳ್ತಾ ಇಲ್ಲ. ಸೊ ನಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿದೆ, ನಮ್ಗೆ ಸ್ವಲ್ಪ ತಿಳುವಳಿಕೆ ಬೇಕು ದೇವರ ಬಗ್ಗೆ ಅಂತ ಬರ್ತಾ ಇದ್ದೀವಿ. ನಮ್ಗೆ ಇದನ್ನ ಹೇಳಿಲ್ಲ. ಕೆಲವರು ಪಾಮರರು, ಕೆಲವರು ಏನು ತಮಗೆ ಗೊತ್ತಿಲ್ಲ ಅಂಬೋದೇ ಅವರಿಗೆ ಗೊತ್ತಾಗೋದಿಲ್ಲ. ನನಗೆ ಎಲ್ಲವೂ ಗೊತ್ತಿದೆ, ನೀನೇನ್ ಹೇಳೋದು ಅಂತ ಹೇಳೋದು. ಆ ರೀತಿಯಿಂದ ಆ ಒಂದು ದುರುದ್ದೇಶದಿಂದ ಕ್ವಶನ್ ಮಾಡೋದು. ಎಷ್ಟು ಹೇಳಿದ್ರೂ ಅದನ್ನ ರಿಜೆಕ್ಟ್ ಮಾಡೋ ಇಂಥದ್ದವರಿಗೆ ಹೇಳಿದ್ರ ಪ್ರಯೋಜನ. ಅವರು ನಿಜವಾದ ಪಾಮರರು, ಯಾವಾಗ್ಲೂ ಅಜ್ಞಾನದಲ್ಲೇ ಇರೋರು, ಅವರಿಗೆ ಹೇಳ್ತಾ ಇದ್ದಾರೆ ಹೊರತು ನಮ್ಮಂಥವರಿಗೆ ಅದನ್ನ ಹೇಳೋದಿಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ಪಾಮರರಿಗೆ, ನಾವೆಲ್ಲರೂ ಪಾಮರರೇ. ಯಾಕೆ? ಹರಿಕಥಾಂಸಾರ ನಮ್ಗೇನೋ ಬರೆದಿದ್ದಾರೆ, ಜ್ಞಾನಿಗಳಿಗೇನೋ ಬರೆದಿದ್ದಾರೆ, ಎಲ್ಲರಿಗೇನೋ ಇದೆ ಹರಿಕಥಾಂಸಾರ. ಸೊ ನಮಗೆ ಅದು ಹೇಳೋದಲ್ಲ. ಯಾರು ಕೇಳ್ತಾರೋ, ಯಾರಿಗೆ ಸ್ವಲ್ಪ ರುಚಿ ಇದೆಯೋ, ಯಾರಿಗೆ ಅದು ಪ್ರಯೋಜನ ಆಗತ್ತೋ ಅದನ್ನ ಕಾಲಕ್ಕೆ ಹೇಳ್ತಾನೆ ಇರಬೇಕು. ಸೊ ಉಳಿದವರಿಗೆ, ಆ ಒಂದು ಅಹಂಕಾರಿಗಳಿಗೆ, ದುರ್ಬುದ್ಧಿ ಉಳ್ಳವರಿಗೆ ಅದು ಹೇಗೆ ಗೊತ್ತಾಗತ್ತೆ ಅಂದ್ರೆ, ನಮ್ಗೆ ದೇವರೇ ಆ ಪ್ರೇರಣೆಯನ್ನು ಕೊಡುತ್ತಾನೆ. ಇವತ್ತು ಅವ್ರಿಗೆ ಆ ರೀತಿಯಿಂದ ಅವರು ವರ್ತನೆ ಮಾಡ್ಬೋದು. ನಾಳೆ ಒಂದು ತಿಂಗಳಾದ ಮೇಲೆ ದೇ ಮೇ ಚೇಂಜ್ ಆಲ್ಸೋ. ಆವಾಗ ಯಾರಿಗೆ ಬಾಟಮ್ ಲೈನಿಂಗ್, ಯಾರಿಗೆ ಸ್ವಲ್ಪ ಕೇಳಬೇಕು, ತಿಳಿಯಬೇಕು ಅಂತ ಇಂಟ್ರೆಸ್ಟ್ ಇದೆ, ಜಿಜ್ಞಾಸುಗಳು ಅಂತ ಕರಿತೀವಿ, ಅವರಿಗೆ ಅದನ್ನ ಹೇಳಿದ್ರೆ ಪ್ರಯೋಜನ ಆಗತ್ತೆ. ಅದರ್ವೈಸ್ ಉಳಿದವ್ರಿಗೆ ಅಷ್ಟು ಪ್ರಯೋಜನ ಆಗಲ್ಲ. ಸೊ ಡೋಂಟ್ ವೇಸ್ಟ್ ದ ಟೈಮ್ ಅಂತ ಅರ್ಥ. ಸೊ ಪಾಮರರಿಗೆ ಇದು ಪೇಳಿದರೆ ತಿಳಿಯದು ಬುಧರಿಗಲ್ಲದಲೆ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು.